ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿ ಸಾಕಷ್ಟು ವಿದ್ಯಾರ್ಥಿಗಳು ಸರ್ ನಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆ, ಬಟ್ ಇನ್ನೂ ಕೂಡ ಕೆಲವೊಂದು ವಿದ್ಯಾರ್ಥಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ, ಸ್ಟಿಲ್ ವೇಟಿಂಗ್ ಅಥವಾ ಪೆಂಡಿಂಗ್ನಲ್ಲೇ ಬರ್ತಾ ಇದೆ. ಕಾರಣ ಏನು ಮತ್ತು ಅದ್ರ ಜೊತೆಗೆ ನಮ್ಮದು ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಸಾಕಷ್ಟು ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ, ಸೊ ಅವ್ರಿಗೇನಪ್ಪ ಅಂದ್ರೆ ಒಂದು ಬಿಗ್ ಅಪ್ಡೇಟ್ ಅಂತಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಒಂದು KYC ಅಂತ ಇದೆ. ಸೊ KYC ರಿಕ್ವೈರ್ಡ್ ಫಾರ್ ಯು ಅಂತ ಇತ್ತಲ್ಲ, ಸೊ ಅದನ್ನು ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಏನಾದರೂ KYC ರಿಕ್ವೈರ್ಡ್ ಫಾರ್ ಯು ಅಂತ ಬಂತಂದರೆ ಅದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಂಥವ್ರು ವಿದ್ಯಾರ್ಥಿಗಳು ಅಮೌಂಟ್ನ ಅಥವಾ ಪೆಂಡಿಂಗ್ನಲ್ಲಿ ಇಟ್ಟಿರ್ತಾರೆ ಅಥವಾ ಹೋಲ್ಡ್ನಲ್ಲಿ ಇಟ್ಟಿರ್ತಾರೆ. ಸೊ ಇಲ್ಲಿ ಕಾಂತಂತ ಭಾವಿಸ್ತಾನೆ KYC ಅಂತ ಇದೆ ನೋಡಿ. ಸೊ KYC ಅಂತಿದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಏನಾದರೂ KYC ರಿಕ್ವೈರ್ಡ್ ಫಾರ್ ಯು ಅಂತ ಬಂತಂದರೆ ಆದರೆ KYC ಡನ್ ಅಂತ ಇದೆ. ಕೆಲವೊಂದು ವಿದ್ಯಾರ್ಥಿ ಇನ್ನೂ KYC ನೀಡೆಡ್ ಅಂತ ಬಂತಂದರೆ ಸೊ ಅಂಥ ಒಂದು ವಿದ್ಯಾರ್ಥಿಗಳು ಪೆಂಡಿಂಗ್ನಲ್ಲಿ ಇರುತ್ತೆ. ಮತ್ತು ಇನ್ನೊಂದು ಏನು ಬಿಗ್ ಅಪ್ಡೇಟ್ ಅಂದರೆ NPCI ಮ್ಯಾಪಿಂಗ್ ಅಂತ ಕರಿತೀವಿ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ವತಿಯಿಂದ. NPCI ಮ್ಯಾಪಿಂಗ್ ಆಗಿರಲಿಲ್ಲ ಅಂದರೆ ಖಂಡಿತ ಕೂಡ ನಿಮಗೆ ಅಮೌಂಟ್ ಹೋಲ್ಡ್ ಆಗಿರುತ್ತೆ. ಸೊ ಅಂಥವರು ಕೂಡ ವಿದ್ಯಾರ್ಥಿಗಳು NPCI ಮ್ಯಾಪಿಂಗ್ ಆಗಿದೆಯಲ್ಲ ಅಂತ ಸರ್ ಒಂದು ಸಾರಿ ಚೆಕ್ ಮಾಡ್ಕೋಬೇಕು. ಆಧಾರ್ ಲಿಂಕಿಗೆ ಮತ್ತು ಬ್ಯಾಂಕ್ ಅಕೌಂಟ್ ಎರಡೂ ಕೂಡ ಮ್ಯಾಪ್ ಆಗಿರಬೇಕಾಗತ್ತೆ, ಮತ್ತು ಅದ್ರ ಜೊತೆ ಲಿಂಕ್ ಕೂಡ ಇರಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಒಂದು ಬಿಗ್ ಅಪ್ಡೇಟ್ ಇನ್ನೊಂದು ಏನಪ್ಪ ಅಂದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಸರ್ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋಕ್ಕೆ ಹೋದಾಗ ಸೊ ಯಾವ ಥರ SSP ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ. ಮತ್ತು ನಾವು ಇಲ್ಲಿ ಅರ್ಜಿ ಸಲ್ಲಿಸಬೇಕಾ ಏನು ಅಂತ ಕ್ಲಿಯರಾಗಿ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನಾನಿಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅಂತ ಏನಿದ್ದೀರಾ ಸೊ ಇಲ್ಲಿ ನಿಮಗೆ ಕಾಣ್ತದೆ ಅಂತ ಭಾವಿಸ್ತಾ ಇದ್ದೀನಿ ನಾನು. ಸೊ ಲೇಬರ್ ಕಾರ್ಡ್ ವೆಬ್ಸೈಟ್ನ ಓಪನ್ ಮಾಡಿದಾಗ ಸೊ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನಲ್ಲಿ ಒಂದು ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಮೇ 31, 2024 ಅಂತ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳು ಮೇ 31, 2023 ಅಂತಿದ್ದಾಗ ಸೊ ಅಂಥ ಒಂದು ವಿದ್ಯಾರ್ಥಿಗಳು ಸರ್ ನಮ್ಮದು 23-24ನೇ ಸಾಲ ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿದ್ದು, ಸೊ ನಮಗೆ ಏನಪ್ಪ ಅಂದರೆ ಇಲ್ಲಿ ಒಂದು ಬಿಗ್ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕಾಣ್ತದೆ ಅಂತ ಭಾವಿಸ್ತದೆ ನಾನು. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 23-24ನೇ ಸಾಲಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ 2 ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಪಡಲಿಕ್ಕೆ SSP ಪೋರ್ಟಲ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/5/2024 ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂದರೆ ಒಂದು ಬಿಗ್ ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ನೀವು ಸೊ ಸಪ್ರೇಟಾಗಿ ನಾವು ವೆಬ್ಸೈಟ್ ಏನು ಹೇಳಿದ್ದೀನಲ್ಲ, ಸೊ ಆ ವೆಬ್ಸೈಟ್ನಲ್ಲಿ ಹೋಗಿ ಅರ್ಜಿ ಸಲ್ಲಿಸಿದ ಮೇಲೆ ನಿಮಗೇನಪ್ಪ ಅಂದರೆ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಅರ್ಜಿ ಹಾಕಿರ್ತೀರ. ಸೊ ಅಲ್ಲಿ ಆಮೇಲೆ ಅದ್ರ ಜೊತೆಗೆ ರಿಜಿಸ್ಟರ್ಡ್ ಲೇಬರ್ಸ್ ಕಾರ್ಡ್ ಇದ್ದಾರೆ, ಲೇಬರ್ಸ್ ಕಾರ್ಡ್ ಅಂತ ಬರುತ್ತೆ. ಸೊ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ನೀವು ಆ್ಯಕ್ಟಿವೇಟ್ ಮಾಡಿದಾಗ ಮಾತ್ರ ಸೊ ನಿಮಗೇನಾಗುತ್ತೆ ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಸ್ಯಾಂಕ್ಷನ್ ಆಗುತ್ತೆ, ಇಲ್ಲಾಂದರೆ ಪೆಂಡಿಂಗ್ನಲ್ಲೇ ಇರುತ್ತೆ ಫ್ರೆಂಡ್ಸ್. ಅದೊಂದು ಬಿಗ್ ಅಪ್ಡೇಟು. ಸೊ ನಿಮಗೇನಪ್ಪ ಅಂದರೆ ಈಗ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದರೆ ಸೊ ನಿಮ್ಗೆ ಹೇಳಿದ್ನಲ್ಲ ನನಗೆ, ಸೊ ಆ ವೆಬ್ಸೈಟ್ ಬಂದ್ಬಿಟ್ಟು KBO ಕರ್ನಾಟಕ ಲೇಬರ್ ಆ್ಯಂಡ್ ಅದರ್ KBOCOWB ಅಂತ ಬರ್ತಲ್ಲ. ಸೊ ಇಲ್ಲಿ ಬಂದು ನೀವೇನು ಮಾಡ್ಬೇಕಂದ್ರೆ ಸಪ್ರೇಟಾಗಿರ್ತಕ್ಕಂಥ ಒಂದು ಅರ್ಜಿನ ಹಾಕಿರ್ತೀರ. ಸೊ ಅರ್ಜಿ ಹಾಕಿದ ಮೇಲೆ ಅಂಥ ಒಂದು ವಿದ್ಯಾರ್ಥಿಗಳದ್ದು ಅಪ್ಲಿಕೇಶನ್ ಇಲ್ಲಿ ಅರ್ಜಿ ಬಂದು ಇಲ್ಲಿ ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ. ಇಲ್ಲಿ ಬಂದು ನೀವು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡಿಂದ ಸೊ ಇಲ್ಲಿ ನಿಮ್ಮ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಅರ್ಜಿನ ಅಂದರೆ ಆ್ಯಕ್ಟಿವೇಟ್ ಮಾಡ್ಕೊಂಡಾಗ ಮಾತ್ರ ಏನಪ್ಪ ಅಂದರೆ ಸೊ ನಿಮಗೆ ಅಂದರೆ ಸ್ಕಾಲರ್ಶಿಪ್ಪು ಬರುತ್ತೆ. ಅದಕ್ಕೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಇರ್ತಕ್ಕಂಥ SSP ಐಡಿನೂ ಕೂಡ ಇಲ್ಲಿ ಕೇಳುತ್ತೆ. ಸೊ ಅದು ಲಿಂಕ್ ಆಗಿರುತ್ತೆ. ಸೊ ಆಟೋಮೆಟಿಕ್ಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಫ್ರೆಂಡ್ಸ್. ಇದು ಈಗ ತಾನೇ ಬಂದಿರ್ತಕ್ಕಂಥ ಒಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು. ಅದ್ರ ಬಗ್ಗೆ ಸಪ್ರೇಟಾಗಿ ಇನ್ನೊಂದು ಬೇಕಾದ್ರೆ ವೀಡಿಯೋನ ಮಾಡಿ ಹಾಕ್ತೀನಿ. ಸೊ ನಿಮ್ಮ ಅನಿಸಿಕೆ ಏನಾದರೂ ಡೌಟ್ಗಳಿದ್ದಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.